ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಪ್ಪರ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಶುರು ಆಯ್ತು ಫುಲ್ ಟೆನ್ಷನ್. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ 59ನೇ ಸೆಷನ್ಸ್ ಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 16 ಮಂದಿಗೆ ಸಂಕಷ್ಟ ಫಿಕ್ಸ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಶುರು ಆಯ್ತು ಫುಲ್ ಟೆನ್ಷನ್. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ 59ನೇ ಸೆಷನ್ಸ್ ಕೋರ್ಟ್ ಸಮ್ಮತಿ ನೀಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 16 ಮಂದಿಗೆ ಸಂಕಷ್ಟ ಫಿಕ್ಸ್. ಪ್ರದೋಷ್ ಮಾಫಿ ಸಾಕ್ಷಿ ಕುರಿತು ಕೋರ್ಟ್ ಮಹತ್ವದ ಆದೇಶವನ್ನ ಪ್ರಕಟಿಸಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಸಾಕ್ಷಿಯನ್ನ ನುಡಿಯಲಿದ್ದಾನೆ. ಪ್ರಕರಣದ ಆರೋಪಿಯಾಗಿದ್ದಂತಹ ಪ್ರದೋಷ್ ನಿಬಂಧನೆ ಹೇರಿ ಮಾಫಿಗೆ ಅನುಮತಿಯನ್ನ ಸೆಷನ್ಸ್ ಕೋರ್ಟ್ ಕೊಟ್ಟಿದೆ. ಪ್ರದೋಷ್ಗೆ ಗೊತ್ತಿರುವಂತಹ ಎಲ್ಲಾ ಸತ್ಯ ಸಂಗತಿಗಳನ್ನ ಆತ ಹೇಳಬೇಕು. ಒಂದು ವೇಳೆ ಸುಳ್ಳು ಹೇಳಿದ್ರೆ ಪ್ರಾಸಿಕ್ಯೂಷನ್ ತೀರ್ಮಾನ ಕೈಗೊಳ್ಳಲಿದೆ. ಮಾಫಿ ಸಾಕ್ಷಿಗೆ ಮುಂದಾಗಿರುವಂತಹ ಪ್ರದೋಷ್ಗೆ ಕೋರ್ಟ್ ಸಾಕಷ್ಟು ಕಂಡೀಷನ್ಸ್ ಗಳನ್ನು ಕೂಡ ವಿಧಿಸಿದೆ. ಆತ ಈಗ ಮಾಫಿ ಸಾಕ್ಷಿಯಾಗಿ ನುಡಿತಾ ಇರುವಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನದಲ್ಲೇ ಇರ್ತಾನೆ. ಜೊತೆಗೆ ಈ ಕೇಸ್ಗೂ ಆತನಿಗೂ ಇರುವಂತಹ ಕನೆಕ್ಷನ್, ಜೊತೆಗೆ ಈ ಕೇಸ್ನಲ್ಲಿ ಆತನಿಗೆ ಗೊತ್ತಿರುವಂತಹ ಎಲ್ಲಾ ಸತ್ಯ ವಿಚಾರಗಳನ್ನು ಕೂಡ ಹೇಳಬೇಕಾಗತ್ತೆ. ಒಂದು ವೇಳೆ ಆತ ಸುಳ್ಳು ಹೇಳಿದ್ರೆ ಅಥವಾ ಸುಳ್ಳು ಹೇಳ್ತಾ ಇರೋದು ಗೊತ್ತಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನ ಪ್ರಾಸಿಕ್ಯೂಷನ್ ಕೈಗೊಳ್ಳುತ್ತೆ. ಸಹಜವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳಿಗೂ ಕೂಡ ಈಗ ಢವ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ ಆತನನ್ನ ಅಪ್ರೂವರ್ ಮಾಡಬಾರ್ದು ಅಂತೇಳಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂತ ಅವಕಾಶ ಇಲ್ಲ. ಈಗ ಆಲ್ರೆಡಿ ಕಾನೂನಾತ್ಮಕವಾದಂತ ಹೋರಾಟದಲ್ಲೂ ಕೂಡ ಹಿನ್ನಡೆ ಆಗಿದೆ ದರ್ಶನ್ ಅವರಿಗೆ. ಒಂದು ಕಡೆ ಆತನನ್ನ ಯಾವುದೇ ಕಾರಣಕ್ಕೂ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಾರ್ದು ಅಂತೇಳಿ ಕೋರ್ಟ್ನ ಕದ ತಟ್ಟಿದ್ರು, ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಅಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಯಾವುದೇ ರೀತಿಯಾದಂತ ಅವಕಾಶ ಇಲ್ಲ. ಹೀಗಾಗಿ ಸಹಜವಾಗಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಮಾಫಿ ಸಾಕ್ಷಿ ಅರ್ಜಿ ಹಾಕದಂತ ಸಂದರ್ಭದಲ್ಲೇನೆ ಮಹತ್ವದ ವಿಚಾರಗಳನ್ನ ಈತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ. ಯಾವಾಗ ದರ್ಶನ್ ಅವರಿಗೂ ಈತನಿಗೂ ಪರಿಚಯ ಆಗಿತ್ತು, ಅದಾದ ನಂತರದಲ್ಲಿ ಈ ಕೇಸ್ಗೆ ಈತನ ಎಂಟ್ರಿ ಹೇಗಾಯ್ತು, ಈತನ ಇನ್ವಾಲ್ವ್ಮೆಂಟ್ ಏನು, 2003ರ ಸಂದರ್ಭದಿಂದಲೂ ಕೂಡ ದರ್ಶನ್ ಅವರ ಜೊತೆಗೆ ಈತ ಫ್ರೆಂಡ್ ಆಗಿರ್ತಾನೆ. ಅದರಲ್ಲೂ ಬಹಳ ಕ್ಲೋಸ್ ಸರ್ಕಲ್ ಅಲ್ಲಿ ಗುರುತಿಸಿಕೊಂಡಿದ್ದಂತ ವ್ಯಕ್ತಿ ಪ್ರದೋಷು. 2024ರ ಜೂನ್ 8ರಂದು ನಡೆದಂತಹ ಈ ಒಂದು ಕಿಡ್ನಾಪು, ಆ ನಂತರದಲ್ಲಿ ಆತನನ್ನ ಹೊಡೆಯೋದು, ಶೆಡ್ಡಿಗೆ ಕರ್ಕೊಂಡು ಹೋಗೋದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯಲ್ಲಿ ಆತ ಇಂಚಿಂಚು ವಿಚಾರವನ್ನು ಕೂಡ ಬಿಚ್ಚಿಟ್ಟಿದ್ದ. ಯಾವ ರೀತಿಯಾಗಿ ಈತ ಹಲ್ಲೆ ಮಾಡಬೇಕಾದ್ರೆ ತಡೆಯೋದಕ್ಕೆ ಮುಂದಾಗಿದ್ದಿರ್ಬೋದು, ಜೊತೆಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಪವನ್ ಬಂದು ದರ್ಶನ್ ಅವರಿಗೆ ಫೋನ್ನಲ್ಲಿ ಏನೋ ತೋರಿಸಿದಿರ್ಬೋದು. ಅದೆಲ್ಲವನ್ನು ಕೂಡ ಆತ ಇಂಚಿಂಚು ಡೀಟೇಲ್ಸ್ಗಳನ್ನು ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ. ಸೊ ಅಲ್ಲಿಗೆ ಪ್ರದೋಷ್ ಅರ್ಜಿಯಲ್ಲಿರುವಂತಹ ವಿಚಾರ ಅದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಬಟ್ ಇನ್ನುಳಿದಂತೆ ಆತನಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಸತ್ಯಗಳೇನಿರುತ್ತೆ ಅದನ್ನ ಆತ ಹೇಳಬೇಕಾಗತ್ತೆ. ಈತ ಹೇಳುವಂತಹ ಸಾಕ್ಷಿಗೂ ಅಥವಾ ಈ ಮಾಫಿ ಸಾಕ್ಷಿಯಾಗಿ ತಾನು ಕೊಡುವಂತ ಸ್ಟೇಟ್ಮೆಂಟ್ ಏನಿರುತ್ತೆ, ಆತ ಏನ್ ಸತ್ಯ ವಿಚಾರಗಳನ್ನ ಹೇಳ್ತಾನೆ ಅದು ಉಳಿದಿರುವಂತಹ ಸಾಕ್ಷಿಗಳಿಗೆ ಹೋಲಿಕೆ ಆಗಬೇಕು. ಯಾಕೆ ಅಂತ ಅಂದ್ರೆ ಈಗ ಆತನನ್ನ ಮಾಫಿ ಸಾಕ್ಷಿಯಾಗಿ ಮಾಡಿದ ತಕ್ಷಣ ಕೂಡ ಕೋರ್ಟ್ ಆತನನ್ನ ಬ್ಲೈಂಡ್ ಆಗಿ ನಂಬೋದಿಲ್ಲ. ಅನುಮಾನದ ದೃಷ್ಟಿಯಿಂದನೇ ಆತನ ಹೇಳಿಕೆಯನ್ನ ನೋಡುತ್ತೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ದರ್ಶನ್ ಅವರಿಗೆ ಯಾವಾಗ ಪ್ರದೋಷ್ ಮಾಫಿ ಸಾಕ್ಷಿ ಆಗೋಕ್ ಮುಂದಾದ ಅನ್ನುವಂತ ದಿನದಿಂದ ಹಿಡಿದು ಸಿಕ್ಕಾಪಟ್ಟೆ ಟೆನ್ಷನ್. ಈಗ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆತನನ್ನ ಅಪ್ರೂವರ್ ಆಗಿ ಕನ್ಸಿಡರ್ ಮಾಡಿದೆ. ಈಗ ಮುಂದೆ ಈ ಕೇಸು ಯಾವ ರೀತಿಯಾಗಿ ದಿಕ್ಕು ತಪ್ಪಬಹುದು ಅಥವಾ ದಿಕ್ಕು ಬದಲಾಗಬಹುದು ಅಂತ? ಖಂಡಿತವಾಗ್ಲೂ ಪ್ರಭು, ಈ ಒಂದು ದಿನಕ್ಕಾಗಿಯೇ ಇಲ್ಲಿ ಪ್ರದೋಷ್ ನಿಜಕ್ಕೂ ಕೂಡ ಕಾಯ್ತಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಾನೆ ಇವರು 1 ರಿಂದ 2 ತಿಂಗಳ ಹಿಂದೆನೆ ನಟ ದರ್ಶನ್ ಬ್ಯಾರಕ್ನಿಂದನೂ ಕೂಡ ಪ್ರದೋಷ್ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅಲ್ಲೂ ಕೂಡ ಜೈಲಿನ ಅಧಿಕಾರಿಗಳ ಬಳಿ ಏನೋ ಒಂದು ಮನವಿಯನ್ನು ಕೂಡ ಮಾಡಿಕೊಂಡು ಅವರು ಕೂಡ ಬೇರೆ ಸೆಲ್ಗೂ ಕೂಡ ಬರ್ತಾರೆ. ಆಗಿಂದನೂ ಕೂಡ ಇವರು ಮಾಫಿ ಸಾಕ್ಷಿಯಾಗಿ ನಾನು ಆಗಬೇಕು ಅಂತಾನು ಕೂಡ ಅವರ ಒಂದು ಏನು ಲಾಯರ್ ಜೊತೆನೂ ಕೂಡ ಮಾತನಾಡಿ ಆ ನಂತರದಲ್ಲಿ ಅವರು ಕೂಡ ಇದನ್ನ ಪ್ರೊಸೀಡ್ ಮಾಡಿದ್ದಾರೆ ಅಂತಾನೂ ಕೂಡ ಗೊತ್ತಾಗಿದೆ. ಅವರು ಪ್ರೊಸೀಡ್ ಮಾಡೋದಕ್ಕೆ ಇವತ್ತು ನಿಜಕ್ಕೂ ಕೂಡ ಅವರಿಗೆ ಒಂದು ರೀತಿ ಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇವತ್ತು ಅವರು ಸಲ್ಲಿಸಿದಂತಹ ಏನು ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಕೂಡ ಅಂಗೀಕಾರವನ್ನು ಕೂಡ ಮಾಡಿರುವಂಥದ್ದು. 59ನೇ CCH ಕೋರ್ಟ್ ಕೂಡ ಈಗಾಗಲೇ ಅಂಗೀಕಾರ ಮಾಡಿದೆ. ಅಂಗೀಕಾರ ಮಾಡಿ ನೀವು ಮಾಫಿ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಡಬಹುದು ಅಂತಾನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಆದರೆ ಇಲ್ಲಿ ಏನೇ ಕೂಡ ಪ್ರದೋಷ್ ಹೇಳಿದ್ರು ಕೂಡ ಸತ್ಯವನ್ನೇ ಹೇಳಬೇಕಾಗತ್ತೆ. ಇನ್ ಕೇಸ್ ಅವ್ರು ಏನಾದರೂ ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ರೆ ಮತ್ತೊಂದು ಸಪರೇಟ್ ಕೇಸ್ ಕೂಡ ಅವ್ರ ಮೇಲೆ ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಕೊಡುತ್ತೆ ಅಂದ್ರೆ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ಕೊಡುತ್ತೆ. ಮತ್ತೆ ಅದಕ್ಕೆ ಅಂತಾನೆ ಕೋರ್ಟ್ ಕೂಡ ಇಂತಿಷ್ಟು ಟೈಮ್ ಅಂತಾನು ಕೂಡ ಸ್ಪೆಂಡ್ ಮಾಡುತ್ತೆ. ಅವ್ರು ಏನಾದರೂ ಈ ರೀತಿಯಾಗಿ ಏನಾದ್ರು ಸುಳ್ಳು ಹೇಳಿ ಯಾರನ್ನು ಬಚಾವ್ ಮಾಡೋದಕ್ಕೆ ಅಥವಾ ತಾನು ಬಚಾವ್ ಆಗೋದಕ್ಕೆ ಏನಾದ್ರು ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದು ಆ ನಂತರ ಸುಳ್ಳನ್ನು ಹೇಳಿದ್ರೆ ನಿಜಕ್ಕೂ ಕೂಡ ಮುಂದೆ ಅವರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಕಾನೂನಿನ ಕಂಟಕ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇವತ್ತು ಕೋರ್ಟ್ ಕೂಡ ನೀವು ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಡಬಹುದು ಅಂತಾನು ಕೂಡ ಹೇಳಿದೆ. ಆದ್ರೆ ಇವತ್ತೇ ಅವರು ಏನು ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ. ಇಂತಹ ದಿನಾಂಕ ಅಂತಾನು ಕೂಡ ಅದಕ್ಕೆ ಕೋರ್ಟ್ ಕೂಡ ನಿಗದಿ ಮಾಡುತ್ತೆ. ಅಂತಹ ದಿನ ಪ್ರದೋಷ್ ಜೈಲಿನಿಂದ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿಗೆ ಬಂದು ಅವರು ಏನೇನು ಸ್ಟೇಟ್ಮೆಂಟ್ ಇದೆಯೋ ಅವರ ಪರವಾದಂಥ ವಿಚಾರಗಳೇನಿದೆಯೋ ಅದೆಲ್ಲವನ್ನು ಕೂಡ ಜಡ್ಜ್ ಮುಂದೆನೇ ಕೂಡ ಹೇಳಬೇಕಾಗತ್ತೆ. ಅವತ್ತು ಕೂಡ ಅವರ ವಕೀಲರು ಕೂಡ ಜೊತೆಯಲ್ಲೇ ಇರ್ತಾರೆ. ಸೊ ಹೀಗಾಗಿ ಅವತ್ತು ಮಾಫಿ ಸಾಕ್ಷಿಯ ಎಲ್ಲ ಏನು ವಿಚಾರಗಳೇನಿದೆ ಅದೆಲ್ಲವನ್ನು ಕೂಡ ಅವರು ಕೋರ್ಟ್ ಮುಂದೆ ಕೂಡ ಹೇಳುತ್ತೆ. ಅವ್ರು ಹೇಳಿದ ತಕ್ಷಣ ಕೋರ್ಟ್ ಕೂಡ ಆಲಿಸುತ್ತೆ, ಪ್ರಾಸಿಕ್ಯೂಷನ್ ಕೂಡ ಕ್ರಾಸ್ ಮಾಡುತ್ತೆ, ಮತ್ತೆ ಉಳಿದಂತ ಆರೋಪಿಗಳ ವಕೀಲರು ಏನಿರ್ತಾರೆ ಅವರು ಕೂಡ ಕ್ರಾಸ್ ಮಾಡ್ತಾರೆ. ಹೀಗೆ ಸಾಕಷ್ಟು ಪ್ರೊಸೀಜರ್ ಕೂಡ ಇರುವಂತದ್ದು. ಇನ್ನು ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿದ ತಕ್ಷಣ ಬಿಡುಗಡೆ ಆಗ್ತಾನೆ ಅಂದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗೇನು ಟ್ರಯಲ್ ಕೂಡ ನಡೀತಾ ಇರುವಂತದ್ದು. ಆ ಟ್ರಯಲ್ ಎಲ್ಲ ಮುಗ್ದ ನಂತರವೇ ಆತನಿಗೆ ಬಿಡುಗಡೆ ಭಾಗ್ಯ ಅಂದ್ರೆ ಇನ್ ಕೇಸ್ ಕೋರ್ಟ್ ಒಪ್ಪಿದ್ರೆ ಮಾತ್ರ ಆತನಿಗೆ ಬಿಡುಗಡೆ ಆಗುತ್ತೆ ಹೊರತು ಈಗ ಯಾವುದೇ ಕಾರಣಕ್ಕೂ ಕೂಡ ಆತ ಬಿಡುಗಡೆ ಆಗೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು 5 to 10% ಒಂಚೂರು ರಿಲೀಫ್ ಸಿಗುವಂತ ಸಾಧ್ಯತೆ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆತ ಕೂಡ ಅಪ್ರೂವರ್ ಲೆಟರ್ ಏನ್ ಕೊಟ್ಟಿದ್ದಾನೆ, ಆ ಅಪ್ರೂವರ್ ಲೆಟರ್ ಅಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು. ಏನೋ ನಟ ದರ್ಶನ್ ಕೂಡ ಗನ್ ಪಾಯಿಂಟ್ ನಲ್ಲಿ ಇದ್ರು, ನೀನ್ ಸಹಾಯ ಮಾಡಿಲ್ಲ ಅಂದ್ರೆ ನಾನು ಶೂಟ್ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಜೊತೆಗೆ ಪವಿತ್ರ ಗೌಡ ಏನಿದ್ರೆ ಅವರು ಕೂಡ ಏನು ಚಪ್ಪಲಿಯಿಂದ ಆತನಿಗೆ ಕೂಡ ಹಲ್ಲೆಯನ್ನ ಮಾಡಿದ್ರು. ಹೀಗೆ ಮತ್ತೆ ವೈರ್ನಿಂದ ಆತನ ಕುತ್ತಿಗೆ ಕೂಡ ಇವರು ಏನು ಹಲ್ಲೆ ಮಾಡಿದ್ರು, ಮತ್ತೆ ಅದನ್ನ ಸುತ್ತಿದ್ರು ಅನ್ನೋದ್ರ ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಕೋರ್ಟ್ ಕೂಡ ಆಲ್ಸತ್ತೆ. ಚಾರ್ಜ್ ಶೀಟ್ ಅಲ್ಲಿ ಏನಿದೆ, ಈತ ಏನು ಹೇಳ್ತಾ ಇದ್ದಾನೆ, ಇದಕ್ಕೆ ಈತನ ಬಳಿ ಏನಾದ್ರು ಸಪರೇಟ್ ಆಗದಂತಹ ಏನು ಸಾಕ್ಷಿಗಳು ಏನಾರು ಇದೆಯಾ, ಎವಿಡೆನ್ಸ್ ಇದೆಯಾ, ಇವೆಲ್ಲವನ್ನು ಕೂಡ ನೋಡುತ್ತೆ. ಅದು ಆದ ನಂತರವೇ ಇದೆಲ್ಲಕ್ಕೂ ಕೂಡ ಒಂದು ರೀತಿ ಕ್ಲಾರಿಟಿ ಬರಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಪ್ರದೋಷ್ ಏನೊಂದು ನಿಜಕ್ಕೂ ಕೂಡ ಒಂದು ರೀತಿ ಅವರು ಅಂದ್ಕೊಂಡಿದ್ದಂತೆ ಈಗಾಗಲೇ ಅವರು ಕೂಡ ಮಾಫಿ ಸಾಕ್ಷಿಯಾಗಿ ಅಂಗೀಕಾರ ಆಗಿದ್ದಾರೆ. ಸೊ ಹಾಗಾಗಿ ಅವರ ಸ್ಟೇಟ್ಮೆಂಟ್ ಆದ ನಂತರವೇ ಇನ್ನಷ್ಟು ವಿಚಾರಗಳು ಕೂಡ ಹೊರಗೆ ಬರಬೇಕಾಗಿದೆ ಅಂತ ಹೇಳ್ಬೋದು ಪ್ರಭು. ಅಜಯ್, ಇಲ್ಲಿ ಇನ್ನೊಂದು ವಿಚಾರ ಪ್ರಮುಖವಾಗಿ ಇಲ್ಲಿ ದರ್ಶನ್ ಅವ್ರು ಸೇರಿದಂತೆ ಇತರೆ ಆರೋಪಿಗಳಿಗೆ ಆಕ್ಷೇಪಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗಿದೆ. ಬಟ್ ಈಗ ಉಳಿದಿರುವಂತ ಆರೋಪಿಗಳಿಗೆ ಯಾವ ರೀತಿಯಾದಂತ ಸಂಕಷ್ಟ ಎದುರಾಗಬಹುದು ಪ್ರದೋಷ್ ಹೇಳುವಂತ ಸ್ಟೇಟ್ಮೆಂಟ್ ನಿಂದಾಗಿ ಅಂತ? ಖಂಡಿತವಾಗ್ಲೂ, ಯಾಕಂದ್ರೆ ಈಗಾಗಲೇ 17 ಜನ ಈ ಒಂದು ಕೊಲೆ ಕೇಸ್ನಲ್ಲಿ ಇರುವಂಥದ್ದು. ಅದರಲ್ಲಿ ಪ್ರದೋಷ್ನ ಬಿಟ್ಟರೆ 16 ಜನ ಅವರೆಲ್ಲರಿಗೂ ಕೂಡ ಇಲ್ಲಿ ಏನು ಮೈನಸ್ ಆಗ್ತಾ ಹೋಗುವಂಥ ಚಾನ್ಸಸ್ ಕೂಡ ಈ ಒಂದು ಕೇಸ್ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಪ್ರದೋಷ್ ಯಾವಾಗ ಇಲ್ಲಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಹಾಕಿದ್ರು ಆಗ ವಿನಯ್ ಕೂಡ ಮುಂದೆ ಬಂದ, ಜೊತೆಗೆ ಇನ್ನೊಬ್ಬ ಆರೋಪಿ ಕೂಡ ಮುಂದೆ ಬಂದ. ಸೊ ಈಗ ಕೋರ್ಟ್ ಅದನ್ನು ಕೂಡ ಕನ್ಸಿಡರ್ ಮಾಡತ್ತಾ ಅಥವಾ ಇನ್ನೊಬ್ಬನಿಗೆ ಸ್ಟಾಪ್ ಮಾಡುತ್ತಾ ಅದೆಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಸೊ ಹೀಗಾಗಿ ಸದ್ಯಕ್ಕೆ ಪ್ರದೋಷ ಮಾಫಿ ಸಾಕ್ಷಿಯನ್ನು ಮಾತ್ರ ಇಲ್ಲಿ
ಅಂಗೀಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಬೇರೆ ಆರೋಪಿಗಳು ಕೂಡ ಬರ್ಬೋದು, ನಾವು ಕೂಡ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ. ಸೊ ಹೀಗಾಗಿ ಕೋರ್ಟ್ ಕೂಡ ನೋಡುತ್ತೆ, ಯಾಕಂದ್ರೆ ಈಗ ಒಬ್ಬರಾದ್ಮೇಲೆ ಒಬ್ರು ಬರೋದಕ್ಕೆ ಇದೇನಾದ್ರು ಪ್ರೀ ಪ್ಲಾನ್ ಏನಾದ್ರು ಮಾಡಿದಾರೆ ಅನ್ನೋ ಬಗ್ಗೆ ಕೂಡ ಕೋರ್ಟ್ ಕೂಲಂಕುಷವಾದಂಥ ಪರಿಶೀಲನೆಯನ್ನು ಕೂಡ ಮಾಡುತ್ತೆ. ಸೊ ಹೀಗಾಗಿ ಅದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿ ಕಂಟಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆತ ಬೋಲ್ಡ್ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಅಪ್ರೂವರ್ ಲೆಟರ್ ಅಲ್ಲೇ ಕೂಡ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ದರ್ಶನ್ ಕೂಡ ಏನೋ ನನಗೆ ಹೆದರಿಸಿದ್ರು, ಆ ಒಂದು ಸ್ನೇಹದಿಂದಾಗಿ ನಾನು ಒಪ್ಕೊಂಡೆ ಹೊರತು ಆಫ್ಟರ್ ದ ಮರ್ಡರ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ನೇರವಾಗಿ ಕೊಲೆ ಮಾಡಿಲ್ಲ ಅನ್ನೋ ಒಂದು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಆ ಮೃತದೇಹವನ್ನು ಕೂಡ ಸಾಗಿಸೋದಕ್ಕೆ ಹೆಲ್ಪ್ ಮಾಡಿದನ ಹೊರತು ನಾನು ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ಹಲ್ಲೆ ಮಾಡುವಂತದ್ದಾಗಿರ್ಬೋದು ಅದೇನು ಮಾಡಿಲ್ಲ. ಅವರು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ನಾನು ಬಿಡಿಸುವಂತ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿರುವಂತದ್ದು. ಸೊ ಈಗ ಅಪ್ರೂವಲ್ ಲೆಟರ್ ಅಲ್ಲೂ ಕೂಡ ಇರುವಂತದ್ದು ಕೆಲವೊಂದು ಅಂಶ. ಆದ್ರೆ ಈತ ಕೂಡ ಈಗಾಗಲೇ ಜಡ್ಜ್ ಮುಂದೆ ಏನ್ ಹೇಳ್ತಾನೆ, ಅದು ಯಾವ ರೀತಿಯಂತ ಟರ್ನ್ ತಗೊಳುತ್ತೆ, ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ಇಲ್ಲಿ ನಟ ದರ್ಶನ್ಗಾಗಿರ್ಬೋದು, ಪವಿತ್ರ ಅವರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿ ಆ ಕಂಟಕ ಎದುರಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂದ್ರೆ ಜೊತೆಯಲ್ಲೇ ಇದ್ದಂತ ಸ್ನೇಹಿತ ಈಗಾಗಲೇ ಅವರ ಬೆನ್ನಿಗೆ ಕೂಡ ಚೂರಿ ಹಾಕೋಕ್ಕೂ ಕೂಡ ಹೊರಟಿರುವಂತದ್ದು. ಸೊ ಹಾಗಾಗಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಕಾನೂನಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಇನ್ ಕೇಸು ಪ್ರದೋಷ್ನ ಸ್ಟೇಟ್ಮೆಂಟು ಅಂಗೀಕಾರ ಈಗಾಗಲೇ ಅವ್ನ ಮಾಫಿ ಸಾಕ್ಷಿ ಅಂತ ಅಂಗೀಕಾರ ಆಗಿದೆ, ಆದರೆ ಆತನ ಸ್ಟೇಟ್ಮೆಂಟು ಅಂಗೀಕಾರ ಆದರೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ರೀತಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಅದಕ್ಕೆ ಯಾವ ರೀತಿಯಾದಂಥ ನಾವು ಫೈಟ್ ಮಾಡಬೇಕು ಅಂತ ಅವ್ರು ಈಗಲಿಂದನೇ ಅವರ ವಕೀಲರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಈಗಾಗಲೇ ಆ ವಕೀಲರು ಕೂಡ 2-3 ಜನ ಚೇಂಜ್ ಆಗಿದ್ದಾರೆ ನಟ ದರ್ಶನ್ಗೆ. ಈಗಾಗಲೇ ಹೊಸೊಬ್ರು ಕೂಡ ಬಂದಿರುವಂಥದ್ದು. ಅವರು ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಅವ್ರಿಗೂ ಕೂಡ ಹೇಳ್ಕೊಡ್ತಾರೆ, ಈ ರೀತಿಯಾಗಿ ನಾವು ಮಾಡ್ಬೋದು, ಈ ರೀತಿಯಾಗಿ ಹೋದರೆ ನಮಗೆ ಸಹಾಯ ಆಗತ್ತೆ ಅಂತೇಳಿ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗುತ್ತೆ. ಅದೆಲ್ಲವೂ ಆದ ನಂತರವಲ್ಲೇ ಒಂದು ಕ್ಲಾರಿಟಿ ಅನ್ನೋದು ಸಿಗತ್ತೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.